ಹಲೋ, ಸ್ವಾದ ರುಚಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ಹಾಗಲಕಾಯಿ, 2 ಈರುಳ್ಳಿ ಮತ್ತು 1 ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ. ಈರುಳ್ಳಿನ ಈ ಥರ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗಲಕಾಯಿ ಮತ್ತು ಟೊಮ್ಯಾಟೊ ಹಣ್ಣನ್ನು ತೊಳೆದು ಇದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಂಡು 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಇದರಲ್ಲಿ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರೋದ್ರಿಂದ ನಾನು ವಾರದಲ್ಲಿ 1-2 ದಿನ ಆದರೂ ಹಾಗಲಕಾಯಿನ ಉಪಯೋಗಿಸ್ಕೊತೀನಿ. ಇದು ಹೆಚ್ಚು ಡಯಾಬಿಟೀಸ್ ಅವರಿಗಂತೂ ಬಹಳ ಉಪಯೋಗ ಆಗಿರೋಂಥ ತರಕಾರಿಯಾಗಿದೆ. ಸೊ ಈ ಒಗ್ಗರಣೆಗೆ ಹೆಚ್ಚಿರೋಂಥ ಈರುಳ್ಳಿ ಹಾಕಿ 1-2 ನಿಮಿಷ ಎಣ್ಣೆನಲ್ಲೇ ಬಾಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಇದು ಎಣ್ಣೆಯಲ್ಲಿ ಬೇಯಬೇಕು. ಈ ಥರ ನಾವು ಹುರ್ಕೊಳೋದ್ರಿಂದ ಅದರದ್ದು ಕಲ್ಲರು ಚೇಂಜ್ ಆಗಲ್ಲ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಹಾಗಲಕಾಯಿ ಮತ್ತು ಟೊಮ್ಯಾಟೊ ಹಣ್ಣು ಎರಡನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಮತ್ತೆ ಇದನ್ನು ಈರುಳ್ಳಿ ಜೊತೆ ಬಾಡಿಸ್ಬೇಕು. ಇದನ್ನು ಸಹ 2-3 ನಿಮಿಷ ಈ ಥರ ಬಾಡಿಸ್ಕೊಂಡು ಮುಚ್ಚಿಟ್ರೆ ಸ್ವಲ್ಪ ಹಬೆಯಲ್ಲಿ ಆದಷ್ಟು ಬೇಗ ಬೇಯುತ್ತೆ. ಇದರಲ್ಲಿ ಇಮ್ಯುನಿಟಿ ಡೆವಲಪ್ಮೆಂಟಿಗೆ ಬಹಳ ಸಹಾಯ ಆಗೋದ್ರಿಂದ ನಾವು ಮಕ್ಕಳಿಗೆ ಸಹ ಇದನ್ನು ಹಾಗಲಕಾಯಿನ ಯಾವಾಗಾದರೂ ಒಮ್ಮೆ ಕೊಡಬೇಕಾಗುತ್ತೆ. ಕಹಿ ಅಂತ ಮಕ್ಕಳು ತಿನ್ನಲ್ಲ, ಆದರೆ ನಾನು ಈ ರೀತಿ ಪಲ್ಯ ಮಾಡ್ತಿರೋದನ್ನು ತೋರಿಸ್ಕೊಡ್ತಾ ಇದ್ದೀನಲ್ಲ, ಆ ರೀತಿ ನೀವು ಮಾಡಿ ಕೊಟ್ಟರೆ ಖಂಡಿತವಾಗ್ಲೂ ಮಕ್ಕಳು ತಿಂತಾರೆ. ಇದಕ್ಕೆ 1 ಚಮಚದಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ, 1/4 ಚಮಚ ಅರಿಶಿನದ ಪುಡಿ ಮತ್ತು ಅಕಾರ್ಡಿಂಗ್ ಟು ಟೇಸ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೆರೆಸ್ಕೋಬೇಕು. ಸೊ ಇದಕ್ಕೆ ನನಗೆ ಆಲ್ಮೋಸ್ಟ್ 1 ಚಮಚದಷ್ಟು ಉಪ್ಪು ಹಾಕಿದೆ. ಒಂದು ಚಿಕ್ಕ ಕಟೋರಿನಲ್ಲಿ ಹುಣಸೆಹಣ್ಣಿನ ರಸ ಹಿಂಡಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕಿದೆ. ಇವಾಗ ಹುಳಿ ಮತ್ತು ಉಪ್ಪು ಮತ್ತು ಬೆಲ್ಲದಲ್ಲಿ ಇವಾಗ ಏನಾಗಬೇಕು, ಈ ತರಕಾರಿ ಎಲ್ಲ ಸ್ವಲ್ಪ ಬೇಯಬೇಕಾಗುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ ಕಲಸಿ ಮುಚ್ಚಿಟ್ಬಿಟ್ರೆ 5 ಮಿನಿಟ್ಸು ಅಷ್ಟೊತ್ತಿಗೆ ನಿಮಗೆ ಎಲ್ಲ ಹಾಗಲಕಾಯಿ ಮತ್ತು ಟೊಮ್ಯಾಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಈ ಥರ ಸಾಫ್ಟಾಗಿ ಬೆಂದಮೇಲೆ ಇದಕ್ಕೆ 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು ಮತ್ತು 1½ ಸ್ಪೂನು ನಾನು ರಸಮ್ ಪೌಡರ್ ಹಾಕ್ತಾಯಿದ್ದೀನಿ. ಅಂದರೆ ಸಾರಿನ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನಾನು ಇದನ್ನು ಒಟ್ಟಿಗೆ ಕಲಿಸ್ಬೇಕು. ಇವಾಗ ರೆಡ್ ಚಿಲ್ಲಿ ಪೌಡರು ಹಾಗೂ ರಸಮ್ ಪುಡಿ ಹಾಕ್ಬಿಟ್ಟು ಹಾಗಲಕಾಯಿ ಜೊತೆ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಇವಾಗ ಉಪ್ಪು, ಖಾರ, ಹುಳಿ, ಸಿಹಿ ಮತ್ತು ಹಾಗಲಕಾಯಿ ಕಹಿ ಅಂಶ ಇರೋದ್ರಿಂದ 5 ಥರ ರಸಗಳು ಇದರೊಳಗೆ ಸೇರಿ ಈ ಪಲ್ಯ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಕಹಿ ಅಂತ ನಾವೇನು ಅಂದ್ಕೊಳ್ಳೋದೇ ಬೇಡ, ಇದೆಲ್ಲ ಅಂಶಗಳು ಬಿದ್ದಿರೋದ್ರಿಂದ ಪಲ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವ ಕಹಿನೂ ಅನಿಸೋದೇ ಇಲ್ಲ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ಹಾಗೂ ವೆಯ್ಟ್ ಲಾಸಿಗೆ ಇದು ಬಹಳ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ. ಆಗೊಮ್ಮೆ ಈಗೊಮ್ಮೆ ಮಕ್ಕಳಿಗೆ ದಯವಿಟ್ಟು ತಿನ್ನಿಸಿ. ಮಕ್ಕಳು ಬೇಡ ಅಂತಂದ್ರೂ ನೀವು ಖಾರ ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ತಿನ್ನಿಸ್ಬೋದು. ಇದಕ್ಕೆ 2-2ರಿಂದ 3 ಚಮಚದಷ್ಟು ತುರಿದಿರೋ ಅಂಥ ಕಾಯಿ ಮತ್ತು ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ ಫ್ಲೇವರಿಗೆ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ತೆಂಗಿನಕಾಯಿ ಯೂಸ್ ಮಾಡ್ಕೋಬೋದು, ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು. ಆಮೇಲೆ ನಾನು ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿದಾಗ ನಿಮಗೆ ಬೇಕು ಅನಿಸಿದ್ರೆ ಬೆಳ್ಳುಳ್ಳಿನೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ. ನೋಡಿ ಇದು ಸಾಫ್ಟಾಗಿ ಚೆನ್ನಾಗಿ ಬೇಯಿತು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ದೋಸೆ ಜೊತೆ ಇದು ಆರಾಮಾಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಟ್ನಿನೇ ಇರಬೇಕು ಅಂತ ಏನಿಲ್ಲ. ನೋಡಿ ಗಟ್ಟಿ ಆಯಿತು. ನಾನು ಹಾಕಿರೋ ಅಷ್ಟು ಹುಣಸೆಹಣ್ಣಿನ ನೀರು ಅಂಶ ಎಲ್ಲ ಇದು ಹೀರ್ಕೊಂಡಿದೆ. ಯಾವುದೇ ತರಹ ನೀರನ್ನು ನಾನು ಇದಕ್ಕೆ ಬೆರೆಸೇ ಇಲ್ಲ. ಇದು ಗಟ್ಟಿಯಾಗಿ ಮಾಡಿರೋದ್ರಿಂದ ಪಲ್ಯದ ಥರ ಬಂದಿದೆ. ನಿಮಗೆ ಇನ್ನೂ ನೀರಾಗಿ ಬೇಕು ಅಂತಂದಾಗ ನೀವೇನು ಮಾಡಬೇಕು, ಹುಣಸೆಹಣ್ಣಿನ ನೀರನ್ನು ಸ್ವಲ್ಪ ಅಳ್ಕವಾಗಿ ಹಿಂಡ್ಕೊಂಡು ಜೊತೆಗೆ 1/2 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಲಿಕ್ವಿಡ್ ಕನ್ಸಿಸ್ಟೆನ್ಸಿನೂ ಮಾಡ್ಕೋಬೋದು. ಆವಾಗ ಅನ್ನದ ಜೊತೆನೂ ತಿನ್ಬೋದು. ಈ ಪಲ್ಯನ ಅನ್ನದ ಜೊತೆನೂ ಕಲಿಸ್ಕೊಂಡು ತಿನ್ನೋದ್ರಿಂದ ಬಹಳ ರುಚಿಯಾಗಿರುತ್ತೆ. ಮತ್ತು ಈ ಹಾಗಲಕಾಯಿನಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಇಮ್ಯುನಿಟಿ ಡೆವಲಪ್ಮೆಂಟಿಗೆ ಬಹಳ ಸಹಾಯ ಆಗುತ್ತೆ. ಮತ್ತು ಅಲರ್ಜಿನ ಇದು ಆದಷ್ಟು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಹೆಚ್ಚಾಗಿ
ಹಾಗಲಕಾಯಿನ ಉಪಯೋಗ ಮಾಡೋದು ಬಹಳ ಒಳ್ಳೆಯದು. ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಆದ್ರೂ ಇದ್ರದ್ದು ಉಪಯೋಗ ಪಡ್ಕೋಬೇಕಾಗುತ್ತೆ. ನೋಡಿ, ಅನ್ನದಲ್ಲಿ ಕಲಿಸ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ. ನಾನು ಹೇಳ್ತಾ ಇರೋದಲ್ಲ, ಖಂಡಿತ ನೀವು ಎಲ್ಲ ಟ್ರೈ ಮಾಡಿ ನೋಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವೇ ಕಮೆಂಟ್ ಬರ್ತೀರಾ ನನಗೆ. ಮತ್ತು ಚಪಾತಿ ಮತ್ತು ಜೋಳದ ರೊಟ್ಟಿಗೆ ಮಾತ್ರ ಇದು ಒಳ್ಳೆ ಕಾಂಬಿನೇಷನ್ನು. ಚಪಾತಿ ಜೊತೆನೂ ಅಷ್ಟೇ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೀವೆಲ್ಲನ ಟ್ರಾವೆಲ್ ಮಾಡಬೇಕು ಅಂದಾಗ ಈ ಥರ ಗಟ್ಟಿಯಾಗಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಹೋಗೋದ್ರಿಂದ ನಿಮಗೆ 1-2 ದಿನ ಆದರೂ ಇದು ಏನು ಕೆಡಲ್ಲ. ತುಂಬ ರುಚಿಯಾಗೂ ಇರುತ್ತೆ. ಮತ್ತು ಸ್ವಲ್ಪ ಸಾಫ್ಟಾಗಿ ಚಪಾತಿ ಮಾಡ್ಕೊಳ್ಳೋದ್ರಿಂದ ನೀವು 2 ದಿನ ಖಂಡಿತವಾಗ್ಲೂ ಇದನ್ನು ಉಪಯೋಗಿಸ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಇದನ್ನು ಆವಾಗವಾಗ ಮಾಡ್ತಾಯಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಬಂದಿದೆ. ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ನೀವು ಎಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.